ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀನು ಬಿಟ್ಟು ಹೋಗಲ್ಲ ಏನೇ. ನಾವಿವತ್ತು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ರಪ್ಪ ರಾಣಿ ಬಾಯ್ ಬಾಯ್ ಟಾಟಾ ಹೋಗಾಯ್ತಾ. ನಾವಿವಾಗ ಹೊಸ ಮನೆಗೆ ಬಂದಿದ್ದೀವಿ. ಮನೆ ಬಾಡಿಗೆಲ್ಲಿ ಇದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದಾರೆ ನೋಡಿ. ಹೌದೌದು, ಸ್ಟಾರ್ಟಿಂಗ್ ಸೈಲೆಂಟ್ ಆಗಿರ್ತಾರೆ, ಆಮೇಲೆ ಬರ್ತಾ ಬರ್ತಾ ಅವರು ನಿಜವಾದ ಬಣ್ಣ ಗೊತ್ತಾಗೋದು. ಅಷ್ಟಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಬಾಡಿಗೆಯಲ್ಲಿ ಇದ್ದೀರೋ ಅವರೆಲ್ರಿಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಗುರು. ಯಾಕಂದರೆ ಮನೆ ಓನರ್ ಏನೇ ಅಂದ್ರೂ ಅನ್ಸ್ಕೊಂಡು ಮನೆ ಬಾಡಿಗೆ ಕಟ್ತೀವಲ್ಲ, ಅದು ಗ್ರೇಟ್. ಇವನು ಕಳ್ಳ, ಇವನ್ ಮಾತು ಕೇಳಬೇಡ. ಲೋಡು ಅನ್ಲೋಡಿಂಗ್ ಮಾಡ್ತಿರೋದು ನಾವೇ. ಬೆಳಗ್ಗೆ ಜಿಮ್ ಮಾಡ್ದಂಗಾಯ್ತು, ವ್ಯಾಯಾಮನ್ನು ಮಾಡ್ದಂಗಾಯ್ತು, ಎಲ್ಲ ಒಟ್ಟೊಟ್ಟಿಗೆ ನೋಡಿ ಎಷ್ಟು ಬೇವ್ರು ಬಂದ್ಬಿಟ್ಟೈತೆ ಅವಾಗಲೇ. ಇನ್ನೊಂದು ವಿಷಯ ಏನಂತಂದರೆ, ನನ್ನ ದುಡ್ಡನ್ನ ಹಳೆ ಮನೆಯಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಯಾರನ್ನ ಎತ್ಕೊಂಡಿದ್ದಾರಾ ನೋಡೋಣ ಬನ್ನಿ. ಡೋರ್ ಲಾಕು ಕೂಡ ಮಾಡಿಲ್ಲ ನಾನು. ಸುಮ್ಮನೆ ಕೂತಿರಲ್ಲ. ನಾವು ಹೊಸ ಮನೆಗೆ ಹೋಗೋ ಜೋಶಲ್ಲಿ ಕಾಸನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ನಾವು. ಹೆಂಗೆ ಗುರಿ ತೆಗಿಯೋದು, ಯಾರು ಗುರಿ ಈ ಥರದ್ರಲ್ಲಿ ಇಕ್ಕಿರೋದು ದುಡ್ಡ. ಇದು ಕಾಣಿಸುತ್ತೆ ಇಲ್ಲಿ ಗುರು. ಸದ್ಯ ಇದೆಯಲ್ಲ, ಎಣಿಸ್ಲಾ? ಇಲ್ಲೇ ಐತೆ ಕಾಸು, ಎಣಿಸ್ತೀನಿ ಎಷ್ಟೈತೆ. ಎಲ್ಲಾನು ಮನೆ ಸಾಮಾನು ಎಲ್ಲ ಶಿಫ್ಟ್ ಮಾಡಿದ್ದಾಯ್ತು ಹೊಸ ಮನೆಗೆ. ಇವಾಗ ಮಿಕ್ಕಿರೋದೇ ಮಂಚ ಮತ್ತೆ ಹಾಸಿಗೆ ಒಂದು, ಮತ್ತೆ ಆ ಕಡೆ ಒಂದು ಇದೆ ನೋಡಿ. ಇನ್ನೆರಡು ಐತೆ. ಕಾಸನ್ನ ತಗೊಂಡು ಹೊಸ ಮನೆಗೆ ಹೋಗ್ತಾ ಇದೀವಿ. ರಾಣಿ ಎಲ್ರು ರಾಯ ಅಂತೇಳು, ಹೊಸ ಮನೆಗೆ ಬಂದಿದ್ದೀವಿ ಅಂತೇಳು. ಅಣ್ಣ ಹೆಂಗೈತೆ ಮನೆ? ಯಾರು ರೆಸ್ಪಾನ್ಸ್ ಮಾಡ್ತಾರೆ? ಟೀಚರ ಲೈಟ್ ಆಫ್ ಮಾಡಿದ್ಯಾ? ಆಫ್ ಮಾಡ್ತೀರ? ಆಪ ಆನ ಎಲ್ಗಾಕ ಅಲ್ಲಿ ಆಪಳ್ಳ ಕರೆಂಟ್ ಆನ್ ಮಾಡೋದು. ಕರೆಂಟ್ ಜೊತೆ ಆಟ ಆಡ್ತಿರಲ್ಲ ನೀವೆಲ್ಲ. ನಿಮ್ಮ ಹೆಸರೇನಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಅಷ್ಟೇ. ಹೊಸ ಏರಿಯಾಗೆ ನಮ್ಮ ರಾಣಿನ ಕರ್ಕ ಬಂದಿರೋದು. ಬೀದಿ ನಾಯಿಗಳು ನೋಡಿ ಎಲ್ಲ ಮನಿಕೊಂಡಿದೆ. ಹೋಗ ರಾಣಿನ ಈಚ ಕಡೆ ಕರ್ಕ ಬಂದಿದ್ದಕ್ಕೆ ಎಲ್ಲ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ಬಿಟ್ಟವೆ. ಯಾಕಂದ್ರೆ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕಷ್ಟೇ. ಈ ಹುಡುಗರು ನೋಡ್ಬಿಟ್ಟು ನಮ್ಮ ಮನೆಗೆ ಬಂದ ಬೇರೆಯವ್ರ ಮನೆಗೆ ಹೋದ್ ಅನ್ಕೊಬಿಟ್ಟೆ. ಇವಾಗ ನೋಡಿ 2 ಇಯರ್ ಹತ್ತಷ್ಟರಲ್ಲಿ ಇವ್ರು ಸುಸ್ತಾಗ್ಬಿಟ್ಟವೆ. ರಾಣಿ ಸುಸ್ತಾಗ್ಬಿಟ್ಟೈತೆ ಅವಳಿಗೆ. ಹೆಂಗ್ ರಾಣಿ ನಿನ್ನ ಅಟ್ಯಾಕ್ ಮಾಡ್ಬಿಟ್ಟಿದ್ರು ಬೀದಿ ನಾಯಿಗಳು? ಏನ್ ಮಾಡ್ತೀಯ? ಅಟ್ಯಾಕ್ ಮಾಡಿದ್ರೆ ಕಚ್ಚಾಕ್ಬಿಡ್ತೀಯಲ್ಲ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಇದೊಂದು ಕಿತ್ತೋಗಿರೋದು ಡಿಸೈನ್. ಇದು ಟೆರಸ್ ಮೇಲೆ ಹೋಗ್ತಾ ಇದೀವಿ, ಹೆಂಗಿದೆ ಅಂತ ನೋಡೋಣ ಅಂತ.
ಹಾಂ ರಾಣಿ ಆಟ ಆಡ್ಸೋದು ಚೆನ್ನಾಗಿದೆಯಾ? ಬಿಲ್ಡಿಂಗ್ಗಳು ನೋಡಿ ಗುರು, ಬೆಂಗಳೂರಲ್ಲಿ ಜಾಗನೇ ಇಲ್ಲ. ಏ ರಾಣಿ ತೆಗಿ, ಬಾಕಲ್ ತೆಗಿ, ಬಾಕಲ್ ತೆಗಿ. ನಾವು ಹೊಸ ಮನೆ ಬಂದಿರೋದಕ್ಕೆ ಬೇಕ್ರಿಗೆ ಹೋಗ್ಬಿಟ್ಟು ಸ್ವೀಟ್ ತಗೊಂಡು ಮನೆಗೆ ಬಂದ್ವಿ. ನೀನೇನಕ್ಕ ಸಾಹಸ ಮಾಡಕ್ಕೆ ಹೋಯ್ತಿದ್ದೆ ಚಾಕಲ್ಲ? ಹಾಂ, ಚಾಕಲ್ಲೇ ಹೊಡೆಯಕ್ಕೆ ಹೋಯ್ತವಳ. ಸಿಗ್ತಾ ಕೊಡೋದು? ಹ್ಞೂ. ಹೋಗೋ, ಸ್ನಾನ ಮಾಡಿಲ್ಲ, ದೂರ ನಿಂತ್ಕೊಳ್ಳಿ, ಹೋಗೋ. ಏನು ಆಯ್ತಾ? ಒಪ್ಪಂತ ಸ್ನಾನ ಮಾಡ್ಕೊಂಡು ರೆಡಿ ಆದೆ, ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಎಷ್ಟೊಂದೇನು ಕೂಡ ನಾವು ಮೈಸೂರದವರು, ಮೈಸೂರು ಪಾಕ್ ತಿನ್ಬೇಕು. ಏನಂತೀರ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಮ್ಮ ಹತ್ರ ಹಳೆ ಕಾಲದ್ದು ಸೋನಿ ಟಿ ವಿ ಇತ್ತು. ಅದನ್ನ ಯಾರಿಗಾದ್ರೂ ಫ್ರೀಯಾಗಿ ಕೊಡೋಣ ಅಂತ ಹೇಳಿದ್ರೆ ತಗೊಳ್ಳೋರು ಯಾರೂ ಸಿಗ್ತಾನೆ ಇಲ್ಲ. ಅದಕ್ಕೋಸ್ಕರ ಗುಜರಿ ಅಂಗಡಿ ಅವನಿಗೆ ಕೊಟ್ಟರೆ ಅವನಿಗೆ ಟಿ ವಿ ಬೇಡ ಅಂತೆ, ಅದರಲ್ಲಿ ಇರೋ ಒಂದು ಚಿಕ್ಕ ಪಾರ್ಟ್ಸ್ ಬೇಕಂತೆ. ಅದಕ್ಕೋಸ್ಕರ ಚೆನ್ನಾಗಿರೋ ಟಿ ವಿನೇ ಹೊಡೆದಾಕ್ಬೇಕಾ? ಈ ಬೀರು ಒಂದು ಎಷ್ಟು ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ತಗೊಂಡಿದ್ದು, ಇನ್ನೂ ಇತ್ತು. ಇವತ್ತೇ ಲಾಸ್ಟ್ ಈ ಬೀರು. ಇದೆ ನಾನೇ ಅನಿಸಿದ್ದು ಸ್ಟಿಕ್ಕರು, ಇದು ನಮ್ಮನ್ನ ಅನಿಸಿದ್ದು ಸ್ಟಿಕ್ಕರು. 5ನೇ ಕ್ಲಾಸಲ್ಲಿ ಇದು ಹೊಸ್ದಾಗಿ ತಂದಿದ್ದು. ಇನ್ನು ನಾವು ಇಷ್ಟೇ ಚಿಕ್ಕ ಪಾಪಗಳು. ಹಳೆ ಕಾಲದ್ದು ಸೋನಿ ಟಿ ವಿ ಇದು. ಇದನ್ನ ಇವತ್ತು ಮಾರ್ಬಿಡ್ತಿದ್ವಿ. ಮಾರೋಣ ಅಂದರೆ ಯಾರು ಇಸ್ಕೊಳ್ಳಲ್ಲ. ಇದನ್ನ ಫ್ರೀಯಾಗಿ ಕೊಡ್ತೀನಿ ಅಂದರೂ ಯಾರು ಇಸ್ಕೊತಿಲ್ಲ ಈ ಟಿ ವಿನ, ಸೋನಿನ. ಒಸಿ ಭಾರ ಐತೆ, ತುಂಬ ಭಾರ ಐತೆ. ಅದಕ್ಕೋಸ್ಕರ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇಷ್ಟು ವರ್ಷ ನಮ್ಮ ಜೊತೆ ಇತ್ತು. ಅಪ್ಡೇಟ್ ನಾವು ಆಗೋಣ, ಏನಂತೀರ? ಮಿಡ್ಲ್ ಕ್ಲಾಸ್ ಅವರೆಲ್ಲ ಅಪ್ಡೇಟ್ ಆಗಬೇಕು. ಓಕೆನಾ? ಹಂಚೋದು ಅಲ್ಲ, ಸೀಟದು ಏನಾಗಲ್ಲ. ನಿಂತ್ಕೊಳ್ರಿ, ಎತ್ಕೊಡ್ತಾರೆ. ಬಡ ಈ ಮಂಚ ಇದೆಯಲ್ಲ, ಇದನ್ನ ಸಾಗಿಸ್ಬೇಕಂದ್ರೆ ಒಂದು ಸ್ವಲ್ಪ ಅಲ್ಲ, ಈ ಮಂಚನ ಸಾಗಿಸ್ಬೇಕಂದ್ರೆ ಹೊಸಿ ಕಷ್ಟ ಆಗಿಲ್ಲ ಗುರು. ಮಳೆಗಾಲ ನೋಡಿ, ಅಲ್ಲಿಂದ ಎತ್ತಿರೋದು ಮೇಲಕ್ಕೆ. ಇನ್ನೊಂದು ಮಂಚ ಐತೆ ದೊಡ್ಡದನ್ನ, ಹೆಂಗೋ ಮೇಲಕ್ಕೆ ತಂದುಬಿಟ್ರೆ. ಇವಾಗ ಒಂದು ಚಿಕ್ಕದೊಂದು ಐತೆ, ಅದನ್ನು ತಂದುಬಿಟ್ರೆ ಕಂಪ್ಲೀಟ್. ಫೈನಲಿ ಎಲ್ಲ ತಂದುಬಿಟ್ರಿ. ನಮ್ಮ ಮನೆ ಬಾಹುಬಲಿಗಳು ಎಲ್ಲರೂ ನೋಡಿ. ಅಲ್ಲೊಂದು ಬಾಹುಬಲಿ, ಇಲ್ಲೊಂದು ಬಾಹುಬಲಿ, ಇಲ್ಲೊಂದು ಬಾಹುಬಲಿ ನಾನೇ. ನಮ್ಮ ರಾಣಿನ ಈ ಹೊರಗಡೆ ಕರ್ಕೊಂಡಿದ್ವಿ. ನಮ್ಮ ರಾಣಿನ ಹೊರಗಡೆ ಕರ್ಕೊ ಬರ್ಬೇಕಂದ್ರೆ 3 ಜನ ಬರಬೇಕು ಗುರು. ನಾವು 3 ಜನ ಬಾಡಿ ಗಾರ್ಡ್ಸ್ ಆಗ್ಬಿಟ್ಟಿದೀವಿ ಅವಳಿಗೆ. ಏನ್ರೋ ನಿಮ್ಮ ಹೆಸರು? ಮೈ ನೇಮ್ ಇಸ್ ಬ್ಲಾಕ್ ಗೌಡ. ನಾಳೆ ನಿಮ್ಗೆಲ್ರಿಗೂ ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದೆ. ನಾಳೆ ಇವ್ರನ್ನೆಲ್ಲ ನನ್ನ ಸೈನಿಕರನ್ನಾಗಿ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ ಬೇಕಾದ್ರೆ.